ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಪ್ರಿಯಾ ಅವರೇ, ಇಷ್ಟೆಲ್ಲ ನೀವು ಮಾತಾಡಿದ್ರಿ, ಯಾಕೋ ಒಂಥರ ಇನ್ಕಂಪ್ಲೀಟ್ ಅನಿಸ್ತಾ ಇದೆ. ನಾವೊಂದು ಶೋ ನೋಡಿದ್ಮೇಲೆ ಗೊತ್ತಾಯ್ತು ಸರ್ ನಿಮ್ಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಮಾತಾಡ್ತಾರೆ ಅಂತೇಳಿ. ಅವ್ರನ್ನ ಕರೆಯೋಣ, ಇನ್ನು ನಿಮ್ಮ ಲವ್ ಸ್ಟೋರಿ ಬಗ್ಗೆ ಮಾತಾಡೋಣ, ಅವ್ರ ಹತ್ರನೇ ಕೇಳೋಣ ಹೆಂಗೆ ಹೇಳ್ತಾರೆ ಏನು ಹೇಳ್ತಾರೆ ಅಂತ ಹೇಳಿ. ಅವ್ರನ್ನ ನೀವೇ ವೆಲ್ಕಮ್ ಮಾಡಿ, ಯಾಕಂದ್ರೆ ನೀವು ಕೂಡ ಆ್ಯಂಕರು. ಓಕೆ. ಹಾ. ಇಷ್ಟೋ ತನಕ ಪೂಜನ್ ಕಾರ್ಯಕ್ರಮದಲ್ಲಿ ಪೂಜಾ ಅವರು ನಿರೂಪಣೆ ಮಾಡಿದ್ರು. ಪೂಜನ್ ನಿರೂಪಣೆಲಿ ನಾನ್ ನಿರೂಪಣೆ ಮಾಡ್ತೀನಿ ಇವಾಗ. ಓಕೆ, ಬನ್ನಿ ಇವಾಗ ಶಿವರಾಮ್ ಬಿ ಆರ್ ಅವ್ರನ್ನ ವೆಲ್ಕಮ್ ಮಾಡೋಣ. ಶಿವರಾಮ್, ಚಪ್ಪಾಳೆ. ಶಿವರಾಮ್ ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ನೋಡ್ರಿ ಇವಾಗ ಸಕ್ಕದ ಕಾಣಿಸ್ತಾ ಇದೆ. ಸ್ಟೀಲ್ ಕಂಪ್ಲೀಟ್ ಇನ್ಕಂಪ್ಲೀಟ್ ಇತ್ತು, ಈಗ ಕಂಪ್ಲೀಟ್ ಆಗಿದೆ ಸರ್. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಸರ್ ನಮ್ ದಾವಣಗೆರೆ ಅವ್ರು ಅಂತ ಹೇಳಿದ್ರಿ, ಬಹಳ ಖುಷಿ ಆಯ್ತು ಸರ್ ನನಗೆ. ಹೌದು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೀವು ದಾವಣಗೆರೆ ಅವರೇನಾ ಹೇಗೆ? ಮೂಲತಃ ನಾನು ಶಿಕಾರಿಪುರ. ಶಿಕಾರಿಪುರ. ಬಟ್ ದಾವಣಗೆರೆಯಲ್ಲಿ ನಾನು ಸುಮಾರು ವರ್ಷಗಳ ಕಾಲ ಇದ್ದೆ. ದಾವಣಗೆರೆಯಲ್ಲಿ ಸುಮಾರು ಕಾಲ ಇದ್ರಿ. ಹೆಂಗ ಅನ್ಸುತ್ತೆ ಸರ್ ದಾವಣಗೆರೆ ಬೆಂಗಳೂರು? ಚೆನ್ನಾಗಿದೆ. ದಾವಣಗೆರೆ ಸ್ವಲ್ಪ ತುಂಬಾ ಆರ್ಟ್, ಹಾ. ಬೆಂಗಳೂರು ಸ್ವಲ್ಪ ಕೂಲ್. ಸರ್ ಅಲ್ವಾ ಸರ್? ನಿಜ ಅಲ್ಲಿಗೆ ಬಂದವರೆಲ್ಲ ಹೇಳ್ತಿರ್ತಾರೆ, ಯಪ್ಪ ನಿಮ್ಮ ಊರಲ್ಲಿ ಏನ್ ಬಿಸಿಲು ಹಂಗೆ ಹೆಂಗೆ ಅಂತ ಹೌದು. ಹೇಳ್ತಿರ್ತಾರೆ. ಬಟ್ ಆದ್ರೂ ವೆದರ್ ಸಿಕ್ಕಾಪಟ್ಟೆ ಡಿಫರೆನ್ಸ್ ಇದೆ. ಟ್ರಾವೆಲಿಂಗ್ ಜನ ಮೆಲ್ಟ್ ಹಾರ್ಟೆಡ್ ಅಲ್ವಾ? ಬೆಣ್ಣೆ ಬೆಣ್ಣೆ. ಅದಕ್ಕೆ ಅಲ್ಲಿ ಬಿಸಿ ಇರುತ್ತೆ, ಕರಗ್ತಾ ಇರ್ತಾರೆ. ಹೌದು ಸರ್. ಫಸ್ಟ್ಲಿ ನೀವು ತುಂಬಾ ಲಕ್ಕಿ. ಈವನ್ ಅವರು ನಿಮ್ಮನ್ನ ಪಡೆದಿರೋದು ತುಂಬಾ ಲಕ್ಕಿ. ಬಟ್ ನಾನು ಬಂದಾಗಿಂದ ನಾನು ಅವ್ರನ್ನ ಫಸ್ಟಿಂದಾನು ನೋಡ್ತಾ ಇದ್ದೀನಿ, ಫಸ್ಟಿಂದಾನು ಅವ್ರನ್ನ ಫಾಲೋ ಮಾಡ್ತೀನಿ. ಅವ್ರು ಗೊತ್ತು ನನಗೆ ಪರ್ಸ್ನಲಿ. ಎಷ್ಟು ಚಂದ ಮಾತಾಡೋ ವಿಚಾರದಲ್ಲಾಗಿರ್ಬೋದು, ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿ. ಮಾತಾಡೋ ವಿಚಾರದಲ್ಲಾಗಿರ್ಬೋದು, ಆ್ಯಕ್ಟರ್ ಅಂದ್ರೆ ಒಂಚೂರು ನಾನೇ ಯಾಕೆ ಇದು ಮಾಡಬೇಕು ಅದು ಮಾಡಬೇಕು ಅನ್ನೋದು ಕೆಲವರಲ್ಲಿ ತುಂಬ ಇರುತ್ತೆ. ಅಂದರೆ ನಾನು ಸೆಲೆಬ್ರಿಟಿ ಅನ್ನೋ ಫೀಲ್ ಇರುತ್ತೆ. ಬಟ್ ಸ್ಟಿಲ್ ಮನೆ ಮೇಂಟೈನ್ ಮಾಡೋದ್ರಿಂದ ಹಿಡಿದು ಅಡುಗೆ ವಿಚಾರದಲ್ಲಿರ್ಬೋದು, ಒಂದು ಗಂಡನ್ನ ಅಂದರೆ ಒಂದು ಗಂಡನ್ನ ಯಾವ ರೀತಿ ನೋಡ್ಕೊಳ್ಬೇಕು, ಮಗುನ ಯಾವ ರೀತಿ ಟ್ರೀಟ್ ಮಾಡಬೇಕು, ಎಲ್ಲವನ್ನು ಕೆರಿಯರ್ ಅಂತಾನೆ ಕೆಲವ್ರು ಬಿಲ್ಡ್ ಆಗಿ ಡಿವೋರ್ಸ್ ಕೊಟ್ಟಿರೋದನ್ನ ನಾವು ನೋಡಿದ್ದೀವಿ. ಬಟ್ ಪ್ರಿಯಾ ಅವರು ಎಲ್ಲೂ ಕೂಡ ಅದನ್ನ ಇದನ್ನ ಮಾಡ್ದಲೇ ಇಲ್ಲ, ನನ್ನ ಫ್ಯಾಮಿಲಿ ಫಸ್ಟು, ನನ್ನ ಪ್ರಪಂಚ ಮೊದಲು ಅದು ಅಂತ ಹೇಳ್ತಾರೆ. ತುಂಬಾ ಲಕ್ಕಿ ಸರ್. ಇಂಥ ಈಗಿನ ಜನ್ರೇಷನ್ ಅಲ್ಲಿ ಇಂಥ ಹುಡುಗಿ ಸಿಗೋದು ತುಂಬಾ ಕಡಿಮೆ. ಹೌದು. ಇವಿ ಸಿಕ್ಕಿದ್ದಾರೆ, ಏನ್ ಹೇಳ್ತೀರಾ ಸರ್? ಇಲ್ಲ, ಆ ವಿಚಾರದಲ್ಲಿ ನಾನು ತುಂಬಾ ಲಕ್ಕಿನೇ. ಯಾಕಂದ್ರೆ ಮನೆ ವಿಚಾರದಲ್ಲಿ ನಾನೇ ಅಂತೀನಿ, ಸುಮ್ಮನೆ ಯಾಕೆ ಇದು ಸ್ಟ್ರೈನ್ ತಗೊಳ್ತೀಯಾ, ಬಾ ಕುತ್ಕೋ ಅಂತೆಲ್ಲ ಹೇಳ್ತಾ ಇರ್ತೀನಿ. ಬಟ್ ಆದ್ರೆ ಅಲ್ಲ, ಮನೆಯಲ್ಲಿ ತುಂಬಾ ನೀಟ್ ಇಟ್ಕೋಬೇಕು. ಮನೆ ಚೆನ್ನಾಗಿತ್ತಂದ್ರೆ ಮನಸ್ಸು ಚೆನ್ನಾಗಿರುತ್ತೆ ಅನ್ನೋ ಥರದಲ್ಲಿ. ಅವತ್ತು ಎರಡಕ್ಕೊಂದು ಲಿಂಕ್ ಇರುತ್ತೆ. ಮನಸ್ಸು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ. ಹಾಗಾಗಿ ಆ ಕಾನ್ಸೆಪ್ಟಲ್ಲಿ ಅವಳು ಇರೋಂಥವಳು. ಹಾಗಾಗಿ ಮನೆ ಬಂದಂಥ ಸಂದರ್ಭದಲ್ಲಿ ಗಂಡನ್ನ ನೋಡ್ಕೊಳೋದ್ರಿಂದ, ಮಗುನ ನೋಡ್ಕೊಳೋದ್ರಿಂದ ಆ ವಿಚಾರದಲ್ಲಿ ಇದೆಲ್ಲ ನಾನು ಇನ್ನು ಹೇಳಂಗಿಲ್ಲ ಅವಳು. ಹೌದು ಹೌದು ಹೌದು. ಹೇಗ್ ಸಿಕ್ಕಿದ್ದು ಸರ್ ಪ್ರಿಯಾ ಅವರು? ಎಲ್ಲಿ ಲವ್ ಮಾಡಿದ್ರ? ಹೇಳ್ತಿರಲ್ಲ ಅದಕ್ಕೆ ಎಲ್ಲ ಹಿರಿಯರು ಹೇಳ್ತಾರಲ್ಲ, ಸತ್ಯ ಅದು. ಅಂದ್ರೆ ಋಣಾನುಬಂಧ ಎಲ್ಲಿರುತ್ತೆ ಅಂತ ಎಲ್ಲಿರ್ತಾರಲ್ಲ ಅಂತ ಅಲ್ಲಿಲ್ಲ, ಅದೇ ಥರದಲ್ಲಿ. ಬಟ್ ಅದು ನನ್ನ ಹಣೆ ಬರದಲ್ಲಿ ಇವಳು ಬರ್ದಿಲ್ಲ ಅನ್ಸುತ್ತೆ. ಸಿಗದೆ ಇರೋಂಥ ಮೂಮೆಂಟ್ ಸಿಕ್ಕಿದ್ದಾಳೆ ಅವಳು. ಆಕ್ಚುಲಿ ಸಿಗದೆ ಇರೋ ಮೂಮೆಂಟ್ ಅಲ್ಲಿ ಸಿಕ್ಕಿದ್ದಾಳೆ. ಹೌದೌದು. ಯಾವ ಮೂಮೆಂಟ್ ಸರ್? ಯಾಕಂದ್ರೆ ಆಕ್ಚುಲಿ ಇವಳಿಗೂ ನಮಗೂ ಯಾವ ರೀತಿಲೂ ಆ್ಯಂಗಲಲ್ಲೂ ಕನೆಕ್ಟ್ ಆಗ್ತಿರ್ಲಿಲ್ಲ. ಕಂಪ್ಲೀಟ್ಲಿ ಅಲ್ಲ, ಇದರಲ್ಲಿ ಇಂಡಸ್ಟ್ರಿಗಿಂತ ಹೆಚ್ಚಾಗಿ ನಮ್ಮ ಕಾಲೇಜ್ ಡೇಸ್ ಇಂದ ಕಾಲೇಜ್ ಡೇಸ್ ಇಂದನೇ ನಾವಿಬ್ರು ಪರಿಚಯ. ಅಂದ್ರೆ ಸ್ಟಿಲ್ 2006 ಇಂದ ನಂಗೆ ಪರಿಚಯ. ಹೌದು. ಇವಳು ಇನ್ನೂ ಇಂಡಸ್ಟ್ರಿ ಬಂದಿರಲಿಲ್ಲ. 2006 ಇಂದ ಪರಿಚಯ. ಹೌದು. ಹೆಂಗೆ ನೋಡಿದ ತಕ್ಷಣ ಆಗಲ್ಲ, ಯಾಕಂದ್ರೆ ನಾವು ಆಕ್ಚುಲಿ ನೋಡೇ ಇರಲಿಲ್ಲ, ನೋಡ್ದೇನೆ ಮಾತಾಡ್ತಾ ಇದೀವಿ. ನೋಡ್ದೆ ಅದು ಪತ್ರದ ಮೂಲಕ ಮಾತಾಡ್ತಾ ಇದೀವಿ. ಇವಳು ಆಕ್ಚುಲಿ ಸಾಗರ, ನಾನು ಶಿವಮೊಗ್ಗ. ಸಾಗರ LB ಕಾಲೇಜಲ್ಲಿ ಸೆಕೆಂಡ್ ಇಯರ್ BA, ನಾನು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಲ್ಲಿ ಫಸ್ಟ್ ಇಯರ್ BA. ಆ ಟೈಮಲ್ಲಿ ನಾವೆಲ್ಲ ಅವಾಗೆಲ್ಲ ಜರ್ನಲಿಸಮ್ ಓದ್ತಾ ಇದ್ದು, ನಾನು ಇಂಗ್ಲೀಷ್ ಲಿಟ್ರೇಚರು. ಆದರೂ ನನ್ನ ಎಲ್ಲ ಫ್ರೆಂಡ್ಸ್ ಎಲ್ಲ ಜರ್ನಲಿಸಮ್ ಇದ್ರಿಂದ ನನಗೆ ಸ್ವಲ್ಪ ಪೇಪರ್ಗಳೆಲ್ಲ ಆರ್ಟಿಕಲ್ ಬರೆಯೋ ಕ್ರೇಜ್. ಇವಳು ಪೇಪರಲ್ಲಿ ಆರ್ಟಿಕಲ್ ಬರೀತಾ ಇದ್ದೆ. ಆ ಟೈಮಲ್ಲಿ ನಾನು ಬರೆದಂಥ ಒಂದು ಲೇಖನಕ್ಕೆ ಇವಳು ರಿಯಾಕ್ಷನ್ ಚೆನ್ನಾಗಿದೆ ಹಾಗೆ. ಏನ್ ರಿಯಾಕ್ಟ್ ಮಾಡಿದ್ರು? ಈಗಿನ ತರ ಎಮೋಜಿಸ್ ಇರಲ್ವಲ್ಲ ಅವಾಗ, ಆಚೆ ಆವಾಗ ಅಂದ್ರೆ ಎಷ್ಟು ಚೆನ್ನಾಗಿದೆ ಇವ್ರದ್ದು ಬರವಣಿಗೆ ಶೈಲಿ, ಎಷ್ಟು ಚೆನ್ನಾಗಿ ಕನ್ನಡ ಪದಗಳನ್ನ ಮುತ್ತು ಜೋಡಿಸ್ದಂಗೆ ಬರ್ದಿದ್ರು. ನಿಜ ಹೇಳ್ಬೇಕಂದ್ರೆ ಇವರು ತುಂಬಾ ಒಳ್ಳೆ ಓದೋದಾಗಿರ್ಬೋದು, ಒಳ್ಳೆ ರೈಟರ್ ಆಗಿರ್ಬೋದು, ಆ ಥರದ ವಿಷಯಗಳಲ್ಲಿ ಒಳ್ಳೆ ಟೇಸ್ಟ್ ಇದೆ. ನಮ್ಮಿಬ್ರಿಗೂ ಹೆಂಗ್ ಕನೆಕ್ಟಿವಿಟಿ ಅಂದ್ರೆ ಒಂದಕ್ಕೊಂದು ಜೋಡ್ ಅಂತಾರಲ್ಲ, ಅಂದ್ರೆ ಎತ್ತ ಏರಿಗಿಳಿತು ಎಮ್ಮೆ ನೀರಿಗಿಳಿತು ನಂಗಿಲ್ಲ ನಮ್ಮ ಲೈಫು. ಇಬ್ರದ್ದು ಈಡು ಜೋಡು ಒಂದಾದ್ರೆ ಒಂದು ಜೋಡಿ ಅಂತಾರಲ್ಲ, ನಮ್ಮಿಬ್ರು ನೀವು ಎಲ್ಲ ಯಾವುದೇ ಟೇಸ್ಟ್ ತೊಗೊಂಬನ್ನಿ, ಬಟ್ಟೆ ಆಗಿರಬಹುದು ಅಥವಾ ಓಕೆ ಅವನೇನೋ ಮಾಡ್ತಾನೆ ಬಿಡು, ಅವನಿಷ್ಟ ಕಟ್ಕೊಂಡ್ಬಿಟ್ಟಿದ್ದೀನಿ, ನಮ್ಮ ಲೈಫ್ ಹಂಗಿಲ್ಲ. ಇಬ್ರದ್ದು ಟೇಸ್ಟ್ ಆಗಿರಬಹುದು, ಪುಸ್ತಕದ ಅಭಿರುಚಿ ಆಗಿರಬಹುದು, ಬರೆಯೋ ಅಭಿರುಚಿ ಆಗಿರಬಹುದು, ಸಿನಿಮಾ ನೋಡೋದಾಗಿರಬಹುದು, ಪ್ರತಿ ಒಂದರಲ್ಲೂ ನಮ್ಮಿಬ್ರಿಗೂ ಭಾವನೆಗಳು ತುಂಬಾ ಕನೆಕ್ಟ್ ಆಗತ್ತೆ. ಹೌದು ಸರ್. ತುಂಬಾ ಜನ
ಈ ಮೀಡಿಯಾದಲ್ಲಿರುವಂಥವ್ರು ಅಂದರೆ ಕೆಲವರು ನಾನು ಹೇಳೋದು ಸುತ್ತಮುತ್ತ ಈ ಕತೆಗಳನ್ನು ಕೇಳಿರೋದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ತುಂಬ ಜನ ಸೀರಿಯಲ್ ಇಂಡಸ್ಟ್ರಿಲಿ ಇದ್ದೀನಿ ಅಂದ ತಕ್ಷಣ ಒಂದಷ್ಟು ಜನ ಯೋಚನೆ ಮಾಡ್ತಾರೆ, ನನಗೆ ಇವ್ರು ಸೂಟ್ ಆಗ್ತಾರಾ? ಯಾಕಂದರೆ ಸೀರಿಯಲ್ ಇಂಡಸ್ಟ್ರಿಲಿ ಇರೋರು ಹೆಂಗಿರ್ತಾರೋ ಏನು ಕತೆನೋ ಆ ಥರ ಎಲ್ಲ ಒಂದಷ್ಟು ಥಾಟ್ಸ್ಗಳು ಬರುತ್ತೆ. ಸೊ ಹೆಂಗೆ ಸರ್ ನೀವು ಅದನ್ನು ಹೆಂಗೆ ತಗೊಂಡ್ರಿ ಅಂತ? ನೋಡಿ, ಇದು ಏನಂತಂದ್ರೆ ಕೇವಲ ಸೀರಿಯಲ್ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಎಲ್ಲ ಇಂಡಸ್ಟ್ರಿ ಲಾಯರಲ್ಲೂ ಎಲ್ಲ ಇಂಡಸ್ಟ್ರಿಲಿ ಸಹ ಒಂದೊಂದು ಡಿಪಾರ್ಟ್ ಇರುತ್ತೆ, ನೆಗೆಟಿವ್ ಥಾಟ್ ಇರುತ್ತೆ. ಎಕ್ಸಾಂಪಲ್ ಲಾಯರ್ ವಿಚಾರಕ್ಕೆ ಬಂದ್ರು ಅಷ್ಟೇ, ಲಾಯರಿಗೆ ಹುಡುಗಿ ಕೊಡಲ್ಲ ಅಂತ ಹೇಳ್ತಾರೆ, ಹಾಗಾಗಿ ಮನೆ ಕೊಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಂಡಸ್ಟ್ರಿಯಲ್ಲಿ ಇದ್ದಾವೆ ಕೆಲವರು ಒಪಿನಿಯನ್ ಆ ಥರ ಇರುತ್ತೆ, ಬಟ್ ಅದು ಜಾಸ್ತಿ ನೆಗೆಟಿವ್ ಬೇಗ ಸ್ಪ್ರೆಡ್ ಆಗೋದ್ರಿಂದ ಓಕೆ ಹಾಗಾಗಿ ಸೀರಿಯಲ್ ಆರ್ಟಿಸ್ಟ್ಗಳು, ಫಿಲ್ಮ್ ಆರ್ಟಿಸ್ಟ್ಗಳು ಅಂದ ತಕ್ಷಣ ಮೂವಿ ಜಾಸ್ತಿ ಅಂತ ಹೇಳ್ತಾರೆ. ಹೌದು, ಆದರೆ ಹಾಗೇನಿಲ್ಲ, ಅವರು ಅದೊಂದು ವೃತ್ತಿ. ಓಕೆ, ಅದು ಬಟ್ ಆಕ್ಚುಲಿ ಕಲಾಭಿರುಚಿ ಇರುವಂಥವ್ರಿಗೆ ಅದು ಅರ್ಥ ಆಗುತ್ತೆ. ಇಲ್ದಿರೋರು ಏನಂತ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರೆ. ಮಾಡ್ತಾರೆ ಸರ್. ಹೌದು ಹಾಗಾಗಿ ನನಗೆ ಅವಳ ಆ್ಯಕ್ಟಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು, ಗೌರವ ಆಯಿತು ಮತ್ತು ಇಂಟ್ರೆಸ್ಟ್ ಸಹ ಆಯಿತು. ಎಸ್, ಒಳ್ಳೆ ಆ್ಯಕ್ಟರ್ ನಾನು. ಯಾಕಂದರೆ ಒಂದು ಆ್ಯಕ್ಟಿಂಗ್ ಅನ್ನೋದಷ್ಟು ಸುಲಭ ಅಲ್ಲ. ಈ ಕಲಾವಿದರಂತಾರಲ್ಲ, ಅಷ್ಟು ನಾವು ಅಗುರವಾಗಿ ತೊಗೊಳಕ್ಕಾಗೋದಿಲ್ಲ. ಯಾಕಂದರೆ ನಾವು ಏನೋ ಒಂದು ನಗ್ತೀವಿ ಅಂತಂದರೆ ಅದಕ್ಕೊಂದು ಭಾವನೆ ಬೇಕು, ಅಳ್ತೀವಿ ಅಂದ್ರೂ ಒಂದು ಭಾವನೆ ಬೇಕು. ಅದನ್ನು ಮೀರಿ ಅವರು ಆ ಭಾವನೆಗಳಿಗೆ ವಿರುದ್ಧವಾಗಿ ನಡೆಸ್ತಾರಲ್ಲ, ಅದು ಇಂಪಾರ್ಟೆಂಟು. ಯಾಕಂದ್ರೆ ಅವ್ರು ನಾವು ಅಳು ಬರ್ತಾ ಇರಲ್ಲ ಆದರೂ ಅಳ್ತಾರೆ, ಅದು ನ್ಯಾಚುರಲ್ ಆಗಿ ಅಳ್ತಾರೆ. ನಗು ಬರ್ತಿರಲ್ಲ ಆದರೂ ನಗ್ತಿರ್ತಾರೆ. ನಾನು ಈಗ ಯಾರ್ಯಾರು ಬೇರೆ ಕೇಳಿ ನೋಡಿ, ಸ್ವಲ್ಪ ನಗಪ್ಪ ಅಂತಾನೆ, ನಗಕ್ಕಾಗತ್ತಾ? ನಗಕ್ಕಾಗಲ್ಲ. ಅಳು ಅಂದರೆ ಅಳಕ್ಕಾಗಲ್ಲ. ಹಾಗಾಗಿ ಆ ಕಲಾವಿದರು ಇದ್ರಲ್ಲ, ತುಂಬ ಅವ್ರನ್ನ ಗ್ರೇಟ್ಫುಲ್ ಆಗಿ ನಾವು ನೋಡಬೇಕು. ಬಟ್ ಅವ್ರ ಜೀವನನೂ ಚೆನ್ನಾಗಿರುತ್ತೆ. ಬಟ್ ಯಾವುದೋ ಒಬ್ರು ಸರಿ ಇಲ್ಲ ಅಂದ ತಕ್ಷಣ ಎಂಟೈರ್ ಪ್ರೊಫೆಷನಲ್ಲೇ ನಾವು ಅದನ್ನು ಕಂಡಮ್ ಮಾಡಬೇಕು. ಹೌದು ಹೌದು. ನೀವು ಪ್ರಿಯಾ ಎಷ್ಟು ಲಕ್ಕಿ ಬೀಯಿಂಗ್ ಆಕ್ಟ್ರೆಸ್ ಆಗಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರದಲ್ಲಿ, ಎಸ್ಪೆಷಲಿ ಗಂಡ ಅನ್ನೋಂಥವ್ರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸಪೋರ್ಟಿವ್ ಆಗಿರ್ಬೇಕಾಗತ್ತೆ. ಕೆಲವ್ರು ಕೆರಿಯರ್ನೇ ಡ್ರಾಪ್ ಮಾಡಿಬಿಡ್ತಾರೆ. ಹೌದು, ತುಂಬ ಜನ. ಯಾಕಂದರೆ ಸಪೋರ್ಟ್ ಇರೋಲ್ಲ, ಬೇಡ ಸಾಕು ಮದುವೆವರೆಗೂ ಮಾಡಿದ್ವಿ, ಮದುವೆ ಆದಮೇಲೆ ಬೇಡ, ಈ ಇಂಡಸ್ಟ್ರಿ ಬೇಡ, ಹಾಗೆ ಹೀಗೆ ಅಂತ ಹೇಳೋರು ತುಂಬ ಜನ. ಹೆಂಗೆ ಎಷ್ಟು ಲಕ್ಕಿ ಅಂತ? ನಿಜ ಹೇಳ್ಬೇಕಂದ್ರೆ ಇವರು ಹೇಳ್ತಾರೆ ನಾನು ಲಕ್ಕಿ ಅಂದ್ರೆ ನಾನು ಸಿಕ್ದೆ ಅಂತ. ಬಹುಶಃ ಇವ್ರಿಗಿಂತ ಜಾಸ್ತಿ ನಾನು ಗ್ರೇಟ್ಫುಲ್ ಅಂತ ಅನ್ಸತ್ತೆ. ಯಾಕಂದ್ರೆ ನನಗೆ ಇಂಡಸ್ಟ್ರಿ ಬಗ್ಗೆ ಇಷ್ಟು ಆಸಕ್ತಿ, ಎಷ್ಟು ಅಭಿಮಾನ ಅಂದರೆ ಆ ಕಲೆಗೆ ನಾನು ಸಿಕ್ಕಾಪಟ್ಟೆ ಬೆಲೆ ಕೊಡ್ತೀನಿ. ಅದಕ್ಕಿಂತ ಮೀರಿ ಅವ್ರು ಬೆಲೆ ಕೊಡ್ತಾರೆ. ಯಾವುದೇ ಒಂದು ಬಂದಾಗ, ಇಲ್ಲ ನೀನು ಮಾಡು, ನೀನು ಚೆನ್ನಾಗಿ ಮಾಡ್ತೀಯಾ, ಇದನ್ನು ಹಿಂಗೆ ಮಾಡ್ಕೊ, ಹಿಂಗೆ ಅದು ತುಂಬ ಕಷ್ಟ. ಬಹುಶಃ ನನಗೆ ನನ್ನ ಅಪ್ಪ ಅಮ್ಮನೂ ನನಗೆ ಆ ರೀತಿ ಪೋಷಣೆ ಮಾಡಿ ನನಗೆ ಬೆಳೆಸಿಲ್ಲ. ಅವ್ರು ಯಾವಾಗಲೂ ನೀನು ಓದು, ಈವನ್ ನಾನು ಇಂಡಸ್ಟ್ರಿಗೆ ಬಂದಿದ್ದು ನನ್ನ ಅಪ್ಪ ಅಮ್ಮಂಗೆ ಗೊತ್ತೇ ಇರಲಿಲ್ಲ, ಆಯಿತಾ. ಸೊ ನನ್ನ ಇಂಡಸ್ಟ್ರಿಗೆ ಬಹುಶಃ ಒಂದು ಸಣ್ಣದಾಗಿ ಎಲ್ಲೋ ಪುಟ್ಟದಾಗ ಒಂದು ಗಿಡ ಬೆಳೆದಿದ್ದು ಎಲ್ಲರೂ ನೋಡೋದು. ಬಟ್ ಅದ್ರ ನಂತರ ಅದಕ್ಕೊಂದು ಒಳ್ಳೆ ಪೋಷಣೆ ಸಿಕ್ಕಿ ಅಶ್ವಿನಿ ನಕ್ಷತ್ರ ಮುಗಿಯೋಷ್ಟೊತ್ತಿಗೆ ಅದ್ರ ನೆಕ್ಸ್ಟ್ ಕೆರಿಯರ್ ಕೂಡ ಒಂದು ಹೆಮ್ಮರವಾಗಿ ಹರಡಿ ಅಥವಾ ಒಂದು ಅಲ್ಲಿ ಇಲ್ಲಿ ಹೂ ಚಿಗುರಿದಿದೆ ಅಂದರೆ ಅದಕ್ಕೆ ಇವರೇ ಕಾರಣ, ಆ ಪೋಷಣೆನೇ ಕಾರಣ. ನನಗೆ ಎಷ್ಟೋ ಡಬ್ಬಿಂಗ್ಗಳು ಒಪ್ಕೊಂಡಿರ್ತಿರ್ಲಿಲ್ಲ, ಇವ್ರು ಜಡ್ಜ್ ಮಾಡೋ, ಇಲ್ಲ ನೀನು ಮಾಡು ಚೆನ್ನಾಗಿ ಮಾಡ್ತೀಯಾ, ಕರ್ಕೊಂಡು ಹೋಗೋರು, ಆ್ಯಂಡ್ ಅಲ್ಲಿ ತನಕ ಬರ್ತಿರ್ಲಿಲ್ಲ, ಕಾಯೋರು. ಬಟ್ ನನಗೆ ಎಷ್ಟು ಲಕ್ಕಿ ಅಂತ ಅನ್ಕೋತೀನಿ ಅಂತಂದರೆ, ಹೌದು, ಇವತ್ತು ನಾನು ಸೀರಿಯಲ್ಗೆ ಹೊರಟೆ ಅಂದರೆ ಪ್ರತಿನಿತ್ಯ ನೀವು ನಂಬಲ್ಲ, ಬೆಳಗ್ಗೆ 6 ಗಂಟೆಗೆ ಗಾಡಿ ಬಂದ್ರೂ ನನ್ನ ಲಗೇಜ್ ಕೊಟ್ಬಿಟ್ಟು ಬಂದು ಮತ್ತೆ ಮಲ್ಕೋರು. ಆ್ಯಂಡ್ ನನ್ನ ಮಗನ ಸ್ಕೂಲಿಗೆ ಕಳಿಸೋದ್ರಿಂದ ಹಿಡಿದು ನೀವು ಹೇಳ್ದಂಗೆ ಸತ್ಯ, ಆ ವಿಷಯದಲ್ಲಿ ಸಪೋರ್ಟ್ ಇರೋದಿಲ್ಲ, ಮನೇಲಿ ಕಿರಿಕಿರಿ ಇರುತ್ತೆ. ಹೆಂಡತಿಯನ್ನು ಮಾತ್ರಕ್ಕೆ ಅವಳು 3 ಹೊತ್ತು ಬೇಯಿಸ್ಬೇಕು, ಮನೇಲಿ ತಿನ್ನಬೇಕು, ಮಗುನ ನೋಡ್ಕೋಬೇಕು, ಅದೊಳು ಕರ್ತವ್ಯ, ಅವಳೊಬ್ಳು ಯಂತ್ರ ಥರ. ಬಟ್ ಇವ್ರು ಯಾವತ್ತೂ ನನಗೆ ನೀನೊಬ್ಳು ರೋಬೋಟ್ ಬೈತಿರ್ತಾರೆ, ಏನದು 3 ಹೊತ್ತು ಮನೆ ಕ್ಲೀನ್ ಮಾಡ್ಕೊಂಡು ಕೂತಿರ್ತೀಯ, ಒಂದು 5 ನಿಮಿಷ ಕುತ್ಕೋಬಾರ್ದಾ, ಊಟಕ್ಕೆ ನಾನು ಬರೋ ತನಕ ವೆಯ್ಟ್ ಮಾಡ್ತಾರೆ, ಓಕೆ ಅವಳ ಪಾಡಿಗೆ ಏನೋ ಮಾಡಾಕಿದ್ದಾಳೆ ತಿನ್ಬಿಡೋಣ, ಅದೆಲ್ಲ ಇಲ್ವಲ್ಲ. ನಾನು ಮಾಡೋ ಪ್ರತಿಯೊಂದು ಅಡುಗೆಲೂ ಎಷ್ಟೋ ಸಲ ಉಪ್ಪಾಗಿರುತ್ತೆ, ನನಗೆ ಅನಿಸಿರುತ್ತೆ ಇಲ್ಲ ಚೆನ್ನಾಗಾಗಿತ್ತು. ನಿಮ್ಗೊಂದು ಸಣ್ಣ ಅಪ್ರಿಸಿಯೇಷನ್ ಕೊಡೋದಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅದು ಪ್ರತಿಯೊಂದು ಲೈಫ್. ಯಾಕಂದರೆ ಆಫ್ಟರ್ ಡೆಲಿವರಿ ನಮಗೆ ನಮ್ಮದೇ ಆದಂಥ ಪ್ರಾಬ್ಲಮ್ಸ್ಗಳಿರುತ್ತೆ. ವೆರಿ ಟ್ರೂ. ಅದು ಆ್ಯಕ್ಚುಲಿ ಗೊತ್ತೇ ಆಗ್ತಿರಲ್ಲ, ಮೆಂಟಲ್ ಸ್ಟ್ರೆಸ್ ಇರುತ್ತೆ, ಏನೋ ಆಗ್ತಿರುತ್ತೆ, ಹೇಳ್ಕೊಳಕ್ಕೆ ಬರ್ತಿರಲ್ಲ, ಅದೇನಾಗ್ತಿದೆ ಅಂತ ಗೊತ್ತೇ ಆಗ್ತಿರಲ್ಲ, ತಲೆಯಲ್ಲಿ ಏನೋ ಓಡ್ತಿರುತ್ತೆ. ಸೊ ಹಾಗೆ ನಿಮಗೆ ಮನೇಲೂ ಕೂಡ ಸ್ಟ್ರೆಸ್ ಸಿಕ್ಬಿಟ್ರೆ ಆ ಮಹಿಳೆ ಏನಾಗಬೇಕು. ಬಟ್ ಆ ವಿಷಯಕ್ಕೆ ಕಂಪೇರ್ ಅಥವಾ ಬೇರೆಯವ್ರಿಗೆ ಯಾರಿಗೆ ಕಂಪೇರ್ ಮಾಡಿದ್ರು ಬಹುಶಃ ನನಗೆ ಕೋಟಿ ಇದ್ದಿದ್ರು ನಾನು ಇಷ್ಟು ಖುಷಿಯಾಗಿರ್ತಿದ್ನೋ ಅಲ್ಲೋ ನನಗೆ ಗೊತ್ತಿಲ್ಲ. ಕೋಟಿಗೂ ಮೀರಿದ್ದು ನನ್ನ ಗಂಡನೇ ನನಗೆ ಆಸ್ತಿ ಅಂತ ಹೇಳ್ಬೋದು. ಬಟ್ ಎಲ್ಲ ವಿಷಯದಲ್ಲೂ ಪ್ರತಿ ಒಂದು ವಿಷಯ ಅಂತಲ್ಲ, ಬಟ್ಟೆ ಹಾಕೊಂಡಾಗ ಎಷ್ಟೋ ಜನ ಮನೇಲಿ ಗಂಡಂದಿರೋದು ಪರ್ಮಿಷನ್ ಇರೋದಿಲ್ಲ, ಏನೇನೋ ಆಡ್ಕೊಳ್ತಿರ್ತಾರೆ, ಎಷ್ಟೋ ಸಮಸ್ಯೆಗಳಿರುತ್ತೆ. ನಮ್ಮ ಮನೇಲಿ ಇವನು ಹೇಳೋದಷ್ಟೇ, ನಿಂಗೆ ಚೆನ್ನಾಗಿ ಕಾಣಿಸುತ್ತಾ, ಯಾವತ್ತು ನೀನು ಬಟ್ಟೆ ಹಾಕೊಂಡಾಗ ಹೇಗೆ ನೀನು ಬೇರೆಯವ್ರು ಅಸಹ್ಯವಾಗಿ ಕಾಣ್ತಾರೋ ನೀನು ಬೇರೆಯವ್ರಿಗೆ ಅಸಹ್ಯವಾಗಿ ಕಾಣಬಾರ್ದು, ನಿನಗದು ಸೂಟೇಬಲ್ ಅಂತ ನೋಡ್ಕೊಂಡು ನೀನು ಹಾಕೋ. ಆಮೇಲೆ ನೀನು ಕಂಫರ್ಟಬಲ್ ಇರಬೇಕು, ಸುಮ್ಮನೆ ಹಾಕೊಂಡು ಹಿಂಗೆ ಕುತ್ಕೊಳ್ಳೋದಲ್ಲ. ನಿಂಗೆ ಎಲ್ಲಿ ಕುತ್ಕೋತೀಯಾ, ಎಲ್ಲಿ ಮೂವ್ ಮಾಡ್ತೀಯಾ, ಅಥವಾ ಒಂದೇನೋ ಬೀಚಲ್ಲಿ ಆಡಕ್ಕೆ ಹೋಗ್ತೀಯಾ, ಅದನ್ನ ಕಂಫರ್ಟಬಲ್ ಇರ್ಬೇಕು ನೀನೇನೇ ಬಟ್ಟೆ ಹಾಕೋದು. ಇವನು ಪ್ರತಿಯೊಂದು ವಿಷಯದಲ್ಲೂ ಕೂಡ ಅದೇ ನನಗೆ ಗೊತ್ತಿಲ್ಲ ನಮ್ಮ ಮನೆಯವ್ರು ಹೇಗೆ ಬೆಳೆದ್ರು, ನನ್ನದು ಲಾಲನೆ ಅಥವಾ ಪೋಷಣೆ ನಮ್ಮ ಮನೇಲಿ ನನಗೆ ಹೇಗೆ ಸಿಕ್ತೋ, ನಾನು ನಿಜ ಹೇಳ್ತೀನಿ ಆ ಲೈಫಲ್ಲಿ ನಾನು ನೋಡಿದ್ರೋಕ್ಕಿಂತ ಜಾಸ್ತಿ ನನ್ನ ಗಂಡನ ಮನೇಲಿ ನಾನು ನೋಡಿದ್ದೀನಿ. ಸರ್ ಈಗ
ಕೋರ್ಟಲ್ಲಿ ವಾದ ಮಾಡಿ ಗೆದ್ದಿರ್ತೀರಿ ಸರ್, ಸುಮಾರು ಇರ್ತವೆ ಬಿಡಿ, ತುಂಬಾ ಕೇಸಲ್ಲಿ ವಾದ ಮಾಡಿ ಗೆದ್ದಿರ್ತೀರಿ, ಆದ್ರೆ ಹೆಂಡತಿ ಜೊತೆ ವಾದ ಮಾಡಿ ಗೆದ್ದಿದ್ದೀರಾ ಯಾವತ್ತ? ಇಲ್ಲ ಆಕ್ಚುಲಿ ಏನಂದ್ರೆ ಪ್ರತಿಯೊಬ್ರು ಮಾಡ್ಬೇಕಾಗಿದೆ ಅದು. ಮನೆಗೆ ಬಂದಾಗ ನಾವ್ ಯಾವತ್ತೂ ಸೋಲ್ಬೇಕು, ಯಾಕಂದ್ರೆ ವಾದ ಮಾಡಕ್ ಹೋಗ್ಬಾರ್ದು. ಅಲ್ಲಿ ನಾವು ಲಾಯರ್ ಆಗಿರ್ಬೋದು. ಅಲ್ಲ ಲಾಯರ್ ಆಗಿರಬಾರ್ದು ಮತ್ತು ವಾದ ಮಾಡಕ್ಕೂ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ಬೆಳಗಿಂದ ಮನೇಲಿ ಇರ್ತಾರೆ, ಅವ್ರು ಏನೋ ಹೇಳ್ಬೇಕಂತ ಇರುತ್ತೆ, ಏನೋ ಮಾತಾಡ್ಬೇಕು, ಎಕ್ಸ್ಪ್ರೆಸ್ ಮಾಡ್ಬೇಕಂತ ಇರ್ತಾರೆ. ಆ ಬಂದ ತಕ್ಷಣ ಇಲ್ಲ ನೀನ್ ರಾಂಗ್, ನೀನ್ ಸರಿ ಇಲ್ಲ, ನೀನ್ ಮಾತಾಡಕ್ಕೆ ಬರಲ್ಲ ಹಾಗಂತೇಳಿ ನಾವು ವಾದ ಮಾಡ್ತಾ ಕುತ್ಕೊಂಡ್ರೆ ಏನಾಗುತ್ತೆ, ಅದು ಸಂಸಾರ ಆಗೋದಿಲ್ಲ. ಅದನ್ನ ಸ್ವಲ್ಪ ತಾಳ್ಮೆಯಿಂದ ತಿವಿ ಇರ್ಕೊಂತ ಹೋದಂತ ಸಂದರ್ಭದಲ್ಲಿ ವಾದ ಮಾಡ್ದೇನೆ ಗೆಲ್ಬೋದು ಅಂತಾರೆ ಗೊತ್ತಾ, ಆ ಥರ ಸಂಸಾರದಲ್ಲಿ ಯಾವತ್ತೂ ವಾದ ಮಾಡ್ದೇನೆ ಗೆಲ್ಬೇಕು. ಆಕ್ಚುಲಿ ಹಂಗೆ ಮಾಡೋದು. ಅಲ್ಲಿ ನಾನೇನೋ ಮಾಡಿರ್ತೀನಿ, ಏನ್ ತಿರ್ಗಾ ಜಗಳನೇ ಆಡಲಿಲ್ಲ, ವಾದನೆ ಮಾಡ್ಲಿಲ್ಲ, ಹಿಂಗೆ ಹೋಗ್ಬಿಟ್ಟು ಹುಡುಗಿರ್ತದೆ ಅಲ್ವಾ, ನಮಗೆ ಆತರ ಇದ್ರೆ ಬರ್ಲಿಲ್ಲ ಏನೋ, ನಾನು ಈಗ ರೆಡಿಯಾಗಿ ಕಾಯ್ಕೊಂಡಿದ್ದೀನಿ, ಎಲ್ಲ ಮಾತು ರೆಡಿ ಮಾಡ್ಕೊಂಡು ನಾನು ಅಷ್ಟೇ ಸೇಮು. ನನಗೆ ಹಂಗೆ ಅನ್ಸಿರುತ್ತೆ, ಅಯ್ಯೋ ಹೋಗ್ಲಿ ಬಿಡು ನಾನೇ. ಆಮೇಲೆ ನನಗೆ ಆ್ಯಕ್ಚುಲಿ ಎಷ್ಟೋ ಸಲ ಶೇಮ್ ಆಗ್ತಾ ಇರುತ್ತೆ, ಸುಮ್ಮನೆ ಆಗ್ಬಿಡ್ತೀನಿ. ಅದೆಷ್ಟೋ ಸಲ ಇಷ್ಟು ಅಡ್ಜಸ್ಟಬಲ್ ಮನುಷ್ಯ ಅಂದರೆ ಅನ್ನ ಬೆಳಗ್ಗೆಯಿಂದ ಮಧ್ಯಾಹ್ನ ಅಂತಲೂ ಕೇಳಲ್ಲ. ಅಂದರೆ ಕೆಲವ್ರದ್ದು ಮನೇಲಿ ಊಟಕ್ಕೆ ಎಷ್ಟು ಕಿರಿಕಿರಿ ಇರುತ್ತೆ, ಬಾ ಸಿಕ್ಕಾಬಟ್ಟೆ. ಇವರು ಅಡ್ವೊಕೇಟ್ ಆದಂತ ಇವರು ಕೇಸಲ್ಲೇ ನಾನು ಎಷ್ಟೋ ನೋಡಿದೀವಿ, ಊಟಕ್ಕೆ ಡಿವೋರ್ಸ್ ಕೇಸ್ಗಳು, ಊಟದ್ದು ಸರ್ ಊಟಕ್ಕೆ ಡಿವೋರ್ಸ್ ಕೇಸ್ಗಳು. ಅಂದ್ರೆ ಅಡ್ಗೆ ಮಾಡಲ್ಲ, ಅಡುಗೆ ಮಾಡಿ ಇನ್ ಟೈಮಲ್ಲಿ ಬಿಸಿ ಬಿಸಿ ಊಟ ಕೊಡಲ್ಲ, ಸರಿ ಬಿಸಿ ಬಿಸಿ ಊಟ ಸಿಗಲ್ಲ ಅನ್ನೋ ರೀಸನ್ಗೆ ನೀವು ನಂಬಲ್ಲ, ಫ್ಯಾಮಿಲಿ ಕ್ಲಾಶಸ್ ನಾನು ನೋಡಿದೀನಿ. ನನಗೆ ನಾನು ಹೊಗೆ ಸ್ಟಾರ್ಟ್ ಆಗೋದು ಅಲ್ಲಿಂದ, ಅಡುಗೆ ಅಲ್ಲಿಂದ ಏನಾಗುತ್ತೆ, ಮಾತಿಗೆ ಮಾತು ಹೋಗ್ತಾ ಇರುತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಗಂಡಸಿಗೆ ನಾನು ಅರ್ಥ ಮಾಡ್ಕೊಂಡಂಗೆ, ಒಂದು ಮದುವೆ ಆದಮೇಲೆ ಒಂದು ಸಂಸಾರದಲ್ಲಿ ನಿಮಗೆ ಇವ್ರು ಹೇಳ್ದಂಗೆ ಫಸ್ಟ್ ಬೇಸೆ ಅಡುಗೆ. ಒಂದು ಗಂಡಸು ಮದುವೆ ಆದ್ಮೇಲೆ ಅವ್ನು ಬ್ಯಾಚುಲರ್ ಇದ್ದಾಗ ಅವ್ನು ಹೊರಗಡೆ ತಿಂತಿದ್ನೋ ಮತ್ತೊಂದು ಕಡೆ ತಿಂತಿದ್ನೋ ಅವ್ನು ತಲೆನೇ ಕೆಡ್ಸ್ಕೊಂಡ. ಬಟ್ ಮದುವೆ ಆದಮೇಲೆ ಅವನೊಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅವ್ನು ಎಷ್ಟೇ ಕೋಟಿಗೆ ಬೆಲೆ ಬಾಳಲಿ ಅಥವಾ ಇಲ್ಲದೇ ಇರಲಿ, ಒಂದು ಹೆಂಡತಿ ಟೈಮಿಗೆ ಕರೆಕ್ಟಾಗಿ ಒಂದು ಬಿಸಿ ಬಿಸಿಯಾಗಿ ಪುಟ್ಟದಾಗ ಅಡುಗೆ ಮಾಡ್ಕೊಡ್ಬೇಕು ಅಂತ. ಅದರಲ್ಲಿ ಇದು ತದ್ವಿರುದ್ಧ. ನನ್ನ ಗಂಡ ಬೆಳಗ್ಗೆ ಮಾಡಿದ್ದೀನ ಮಧ್ಯಾಹ್ನ ಮಾಡಿದೆ, ಆಯ್ತು ಬಿಡು ಚೆನ್ನಾಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಡ. ನಾನು ಇದು ಒಂದು ಮಾತು ನಾನು ಏನು ಮಾಡ್ತಿದ್ದೀನಿ ಅಂತ ನಾನು ಕೇಳಲ್ಲ. ಇಷ್ಟೆಲ್ಲ ಎಷ್ಟು ದೊಡ್ಡ ಯುದ್ಧಗಳೇ ಆಗುತ್ತೆ, ಯಾಕೆ ಅಡುಗೆ ಮಾಡಿಲ್ಲ ಇನ್ನೂ ಆದ್ರೂ ಅಂತ ಸರ್ ನಾನು ನೋಡಿದ್ದೀನಿ. ಇಷ್ಟು ಫ್ರೈಗಳೆಲ್ಲ ಮಾಡಿಟ್ಟಿರ್ತೀನಿ, ತರಕಾರಿ ಫ್ರೈಗಳೆಲ್ಲ ಪಕ್ಕದಲ್ಲಿರುತ್ತೆ, ಯಾವ ಬಾಕ್ಸು ಓಪನ್ ಮಾಡಿರ, ಅಲ್ಲಿ ಮಜ್ಜಿಗೆ ಮಾಡಿಟ್ಟಿರ್ತೀನಿ. ಊಟ ಆಯ್ತಲ್ಲ ಅವಾಗಲೇ, ಅದು ನಾನು ಏನಕ್ಕೆ ಮಜ್ಜಿಗೆ ಮಾಡಿಟ್ಟಿದ್ದೀನಿ ಇಲ್ಲಿ, ಹಂಗಾಗಿರುತ್ತೆ. ಅದೇ ಹಂಗೆಲ್ಲ ಬೇರೆಯವ್ರನ್ನ ನೋಡಿದಾಗ ನಾನು ಎಷ್ಟು ಲಕ್ಕಿ. ನನಗೆ ತುಂಬಾನೇ ಅಂದರೆ ಕಲಿಯೋದಿದೆ. ಆ್ಯಂಡ್ ನಾನು ಯೂನಿವರ್ಸ್ಗೆ ಆ್ಯಂಡ್ ಪ್ರಪಂಚಕ್ಕೆ ನಾನು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಲೈಫಿಂದನೇ ಬದುಕಬೇಕು. ಎಲ್ಲರೂ ಅಂದ್ಕೊಂಡಂಗೆ ಲೈಫ್ ಸಿಗೋದಿಲ್ಲ. ಬಹುಶಃ ಅದೇ ಏನೇ ಕಂಪೇರ್ ಮಾಡಿದ್ರು ನಮಗೆ 99% ಎಲ್ಲೋ 1% ಕೆಲವೊಂದು ವಿಷಯದಲ್ಲಿ ಇರಬಹುದು ಏನೋ, 99% ಅವನ ನನ್ನ ಗುಣ, ಅವನ ನನ್ನ ಭಾವನೆಗಳಿಗೆ ಹೊಂದಾಣಿಕೆ ಇದೆ. ಒಂದೇ ಸೇಮ್ ಟೇಸ್ಟ್, ಎಜುಕೇಷನು, ಮಗನ ವಿಚಾರ, ಎವ್ರಿಥಿಂಗ್. ಹೌದು ಹೌದು ಸರ್. ನಿಮಗೆ ಈಗ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರು ಆ್ಯಕ್ಟ್ ಮಾಡ್ಬೇಕಾದ್ರೆ ಯಾರಾದ್ರು ಬೇರೆಯವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡ್ತಿರ್ತಾರೆ, ಬಿಕಾಸ್ ಸೀಸನ್ ಕಲಾವಿದೆ. ಆ ಟೈಮಲ್ಲಿ ಕೆಲವ್ರಿಗೆ ಇಷ್ಟ ಆಗಲ್ಲ. ಅಂದರೆ ಈಗ ನಾನೇ ಕೆಲವರು ಸೀರಿಯಲ್ ಆರ್ಟಿಸ್ಟ್ಗಳನ್ನ ಮೀಟ್ ಮಾಡಿದಾಗ ಹೇಳ್ತಿರ್ತಾರೆ, ನನ್ನ ಗಂಡಂಗೆ ಇಷ್ಟ ಆಗಲ್ಲ ಆ ಥರದ್ದು, ನಾನು ನೋಡಿ ಸೆಲೆಕ್ಷನ್ ಮಾಡ್ಕೋಬೇಕು, ಆಮೇಲೆ ಈ ಥರದ ಪಾತ್ರಗಳು ಮಾಡಬಾರ್ದು, ಆ ಥರದ್ದು ಏನಾದರೂ ರಿಸ್ಟ್ರಿಕ್ಷನ್ಸ್ ನೀವೇನಾದರೂ ಮಾಡಿದ್ದಿದ್ದೇನಾ? ಆಮೇಲೆ ಪ್ರಿಯವ್ರು ಏನಾದ್ರು ಆ ಥರದ್ದು ಕಾಣಿಸ್ಕೊಂಡ್ರೆ ನಿಮಗೇನಾದ್ರು ಬೇಜಾರಾಗಿದ್ದೇನಾ? ಆ ಥರದ್ದು ಹೇಳಿ ಸರ್. ಇಲ್ಲ, ಖಂಡಿತವಾಗಿ ಆ ಥರ ಯಾವುದೂ ಇಲ್ಲ. ನಾನು ಇವತ್ತಿನವರೆಗೂ ಅವಳ ಆ್ಯಕ್ಟಿಂಗ್ ಸಂಬಂಧಪಟ್ಟಂಗೆ ಇಂಟರ್ಫಿಯರ್ ಆಗೋದಿಲ್ಲ. ಬಟ್ ಅಡ್ವೈಸ್ ಮಾಡ್ತೀನಿ. ಅಡ್ವೈಸ್ ಮೀನ್ಸ್ ಯಾವ ಥರ ನಿಮ್ಮ ಅಡ್ವೈಸ್ ಬೇಕು ಸರ್. ಯಾವ ಥರ ಅಡ್ವೈಸ್ ಕೇಳಿ, ನಾನಲ್ಲಿ ಮಾಡಿ ಬಂದಿರ್ತೀನಿ, ಏನಾದ್ರು ಒಂದು ಚೂರಾದ್ರೂ ಮುಖದಲ್ಲಿ ರಿಯಾಕ್ಷನ್ ಏನಿರೋದಿಲ್ಲ, ಅದು ಇನ್ನೊಂಚೂರು ಭಾವನಾತ್ಮಕವಾಗಿ ಮಾಡಬೇಕು. ಅದು ಯಾರಾದರೂ ಹಂಗೆ ಮಾಡ್ತಾರೆ, ಚೆನ್ನಾಗಿ ಮಾಡಬೇಕು. ಆ ಥರ ಹೇಳೋದು ನಾನಂದ್ರೆ ಕೋಪ ಜಗಳ ಇಲ್ಲ, ಅದು ಸೆಕೆಂಡರಿ ಆಗೋಯ್ತು. ಯಾಕಂದ್ರೆ ಅದು ಒಂದು ಆಕ್ಟಿಂಗ್ ಅನ್ನೋದು ಒಂದು ಕಲೆ ಅಲ್ವಾ. ಅದರಲ್ಲಿ ನಾವೇನಂದ್ರೆ ತುಂಬಾ ಅದನ್ನ ಬೇರೆ ತರ ನಾವು ಅದನ್ನ ಅರ್ಥ ಮಾಡ್ಕೋಬಾರ್ದು. ಯಾಕಂದ್ರೆ ಅಲ್ಲಿ ಆಕ್ಟಿಂಗ್ ಮಾಡುವಾಗ ಮನ್ಸಿರುತ್ತಲ್ಲ, ಆ ಮನ್ಸೇ ಬೇರೆ, ಆಕ್ಟಿಂಗೇ ಬೇರೆ. ಹೌದು ಅಲ್ವಾ. ಅದಕ್ಕೆ ಎರಡಕ್ಕೂ ಬೇರೆ ಬೇರೆ ಅರ್ಥ ಇರೋದ್ರಿಂದ ಓಕೆ ನಾವು ಅದನ್ನ ತುಂಬಾ ಪರ್ಸನಲಿ ತಗೊಳಕ್ ಹೋಗ್ಬಾರ್ದು. ಹೌದು ಸರ್. ಇತ್ತೀಚೆಗೆ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತದೆ, ಯಾವ ಕಾರಣಕ್ಕೆ ಸರ್? ಏನಿರ್ಬೋದು ಅಂದರೆ, ಒಂದು ತುಂಬಾ ಎಜುಕೇಟೆಡ್ ಆಗ್ತಿದಾರ, ಯಾಕಂದ್ರೆ ಹುಡುಗಿ ಆಗಿನ ಕಾಲದಲ್ಲೆಲ್ಲ ಏನೋ ಒಂದು ಹಳ್ಳಿಲಿ ಹುಡುಗಿ ಓದ್ತಾ ಇದ್ಲು, ಏನೋ ಒಂದು ಮಾಡ್ತಿದ್ಲು, ತಂದವ್ರು ಮದುವೆ ಮಾಡ್ಕೊತಿದ್ರು. ಈ ಕಡೆ ಲವ್ ಮ್ಯಾರೇಜ್ ಆದ್ರೂ ನಾವು ನೋಡ್ತಾ ಇದೀವಿ ಡಿವೋರ್ಸ್ ಕೇಸ್ನ, ಈ ಕಡೆ ಅರೇಂಜ್ ಮ್ಯಾರೇಜ್ ಆದ್ರೂ ಡಿವೋರ್ಸ್ ಕೇಸ್ಗಳು. ಯಾಕೆ ಸರ್, ಯಾವ ಕಾರಣಕ್ಕೆ ಅಂತ ಹೇಳಿ? ಹಿಂದೆ ನೋಡಿ, ಫಸ್ಟ್ ಏನಂದ್ರೆ ಜಾತಕ ನೋಡೋರು. ಹೌದು ಸರ್, ಜಾತಕ ನೋಡ್ಬಿಟ್ಟು ಎಲ್ಲಾ ಗುಣಗಳು ಒಂದಾಗುತ್ತಾ ಅಂತ ನೋಡೋರು. ಆದ್ರೆ ನಾನು ಜಾತಕನ ತುಂಬಾ ನಂಬಲ್ಲ. Seriously, ನಾನು ಜಾತಕ ನಂಬಲ್ಲ. ಅದಕ್ಕೆ ನಮ್ದು ನೋಡಿ, ಯಾಕಂದ್ರೆ ಎಷ್ಟು ಅಲ್ಲ, ನಮ್ದು ಇಲ್ಲಮ್ಮ, ನಾನು ಅದನ್ನು ಹೇಳ್ತೀನಿ. ನಮ್ಮ ಅತ್ತೆ ನಾನು ನಂಬಲ್ಲ. ಅಲ್ಲ, ನಮ್ಮ ಅತ್ತೆ ತೋರಿಸಿದ್ರು ಜಾತಕ. ತುಂಬಾ ಇತ್ತು, ಮನೇಲಿ ನೋಡ್ತಾರೆ ಬಿಡಿ. ಜಾತಕ ಅಂತ ಏನು ಅಲ್ಲ, ಇರ್ಲಿಲ್ಲ. ಜಾತಕ ಪ್ರಕಾರ ಹೆಂಗಿದೆ ಅಂತ ಹೇಳ್ತೀನಿ. ನಮ್ಮ ಅತ್ತೆ ಜಾತಕನ ತೋರಿಸಿದ್ರು. ಆ ಜಾತಕ ಎಲ್ಲ ಏನಂದ್ರೆ ಒಂದಕ್ಕೊಂದು ಒಂದ್ ಗಣ ಒಂದ್ಸಲ ನಮ್ಮಿಬ್ರದ್ದು
ಜಾತಕದ ಪ್ರಕಾರ ಒಂದು ಗಣ- ಕೂಡೇ ಇಲ್ಲ ಹಾ, ಜಾತಕ. actually ಜಾತಕದಲ್ಲಿ ಗಣ ಒಂದದೇ ಇಲ್ಲ ಅಂತ ಅದೇನೋ ಗಣಗಳೆಲ್ಲ ಗಣಗಳು ಅಂತಾರ, ಗಣಗಳು ಹೊಂದಾಣಿಕೆ ಆಗ್ತಾ ಇಲ್ಲ. ಕೊನೆ ನಮ್ಮ ಅತ್ತನೇ ಸಮಾಧಾನ ಪಡ್ಕೊಂಡ್ರು, ಈ ಜಾತಕ ತಗೊಂಡು ಏನ್ ಮಾಡೋದು, ನೀವಿಬ್ರು ಚೆನ್ನಾಗಿದ್ದೀರಲ್ಲ ಮದ್ವೆ ಆಗ್ಬಿಡಿ ಅಂತ ಹೇಳಿ. ದೇವ್ರ ಪ್ರಸಾದ ಹಾಗಾಗಿ ಅಮ್ಮ ಒಪ್ಕೊಂಡ್ರಲ್ಲ. ಚೆನ್ನಾಗಿ ಅಲ್ಲ, ಅಮ್ಮನೇ ಮಾಡಿದ್ದು ಮದ್ವೆ, ಹೌದಾ? ನಮ್ಮ ಹೌದು, ಅಮ್ಮನೇ ಹೌದು, ಮಾಡಿದ್ದು. ಬಟ್ ನೀವೇನೋ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡಿದ್ದೀರಿ? ಇಲ್ಲ, ಅವರೇ ನಮ್ಮಲ್ಲಿ ಪ್ರಪೋಸಲ್ ಇಲ್ಲ. ಕೊಟ್ಟಿದ್ದು. ನನ್ನ ಗಂಡನ್ಗೆ ನಮ್ಮ ನೋಡಿ ತಾಯಿಯವರೇ ಕಳ್ಸಿರೋ ಪ್ರಪೋಸಲ್ ಹೆಂಗಿದೆ. ಒಳ್ಳೆ ಪ್ರಪೋಸಲ್, ಸೂಪರ್. ಮೇ ಬಿ ಅನ್ಸತ್ತೆ ನಾನು ಆ ಟೈಮಲ್ಲಿ ನನ್ನ ಅಮ್ಮನ ಮಾತು ಕೇಳಿದ್ದಕ್ಕೇನೆ ಬಹುಶಃ ನಾನು ಇಲ್ಲಿ ಅಂದ್ರೆ ಇಷ್ಟು ಸುಖವಾಗಿ ಕುತ್ಕೊಂಡು ಮಾತಾಡೋದಕ್ಕೆ ನಂಗೆ ಅವಕಾಶ ಸಿಕ್ಕಿದೆ ಅಂತ ಅನ್ಕೋಬಹುದು. ನನ್ನ ಅಮ್ಮಂಗೆ ಯಾವಾಗ್ಲೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಸೂಪರ್ ಪ್ರಿಯಾ. ನನಗೆ ಈ ವಿಚಾರದಲ್ಲಿ ಇನ್ನೊಂದು ವಿಚಾರ ನೆನಪಾಯ್ತು. ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ನಾನು ಕೆಲವೊಂದು ರೀಲ್ಸ್ ಗಳು ಅಬ್ಸರ್ವ್ ಮಾಡ್ತಾ ಇದೀನಿ. ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟೆ, ನಮ್ಮ ಅಮ್ಮನೇ ಎಲ್ಲ ಮಾಡಿದ್ದು, ನಮ್ಮ ಅಮ್ಮನೇ ನಮ್ಮಮ್ಮ ಹಿಂಗ್ ಸಪೋರ್ಟ್ ಮಾಡಿದ್ರು, ಆಮೇಲೆ ಹಿಂಗ್ ಮಾಡ್ ತಾಯಿಗೆ ಬೈತಿರ್ತಾರೆ. ಹೌದು ಹೌದು, ನಾನು ಎಷ್ಟೊಂದು ವಿಡಿಯೋಸ್ಗಳು ನೋಡ್ತಾ ಇದ್ದೀನಿ ಸರ್, ಸೀರಿಯಸ್ಲಿ. ಇಲ್ಲ, ನನ್ನಮ್ಮ ನನಗೆ ಒಂದು ಮಾತು ಹೇಳಿದ್ರು. ಅಂದ್ರೆ ಹೇಳಿದ್ರು, ಇಂಡಸ್ಟ್ರಿ ಬಿಡ್ತೀಯಾ ಕೇಳಿದ್ರು. ಬಿಕಾಸ್ ಈ ಮಲೆನಾಡು ಕಡೆ ಎಲ್ಲ ಇಂಡಸ್ಟ್ರಿಯಲ್ಲಿ ಇದೀವಿ, ಅಥವಾ ನಾನು ಬೆಳೆದ್ರದ್ದು ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ. ಸೊ ಅದರಲ್ಲಿ ನಾನು ಒಬ್ಳೆ ಇಂಡಸ್ಟ್ರಿಯಲ್ಲಿ ಇರೋದು. ಸೊ ಆ ಟೈಮಲ್ಲಿ ತುಂಬಾ ಪೀಕಲ್ಲಿತ್ತು. ಎಲ್ಲ ಬರೋ ಪ್ರಪೋಸಲ್ಸ್ ಹೆಂಗಿರ್ತಿತ್ತು ಅಂದ್ರೆ ಅವಳು ಇಂಡಸ್ಟ್ರಿ ಬಿಡ್ಬೇಕು, ಇಂಡಸ್ಟ್ರಿಲಿರೋ ಹುಡುಗಿರ್ ಸರಿ ಇರಲ್ಲ, ಅಥವಾ ಇಂಡಸ್ಟ್ರಿಲಿ ಅವ್ರಿಗೆ ಅಡ್ಗೆ ಬರಲ್ಲ, ಕೆಲಸ ಬರಲ್ಲ, ಸೋಂಬೇರಿಗಳಾಗಿರ್ತಾರೆ. ಈ ತರದ್ ಎಲ್ಲ ಅವ್ರು ಹೆಂಗೆ ಅಂದ್ರೆ ನಾನು ಹೇಳಿದೆ ಹೆಂಗ್ ನನ್ನ ಜಡ್ಜ್ ಮಾಡಿದ್ರು. ಸೊ ನನ್ ನೀನು ನೋಡೇ ಇಲ್ಲ ಬರೋ ಪ್ರಪೋಸಲ್ಸ್. ಇದಕ್ಕೂ ಮುಂಚೆನೂ ಬಂದಿದ್ದು ಒಂದು ಅಡ್ವೊಕೇಟ್ ಪ್ರಪೋಸಲ್. ಹೌದಾ? ನಾನು ನನ್ನ ಗಂಡಂಗೆ ಹೇಳ್ತಾ ಇರ್ತೀನಿ, ಇದಕ್ಕೂ ಮುಂಚೆ ಬಂದಿದ್ದು ಅಡ್ವೊಕೇಟ್, ಒಂದೇ ಕಂಡೀಷನ್ ಇಂಡಸ್ಟ್ರಿ ಬಿಡ್ಬೇಕು ಆಯ್ತಾ. ಆಮೇಲೆ ಬೇಕಾದಷ್ಟು ಆಸ್ತಿ ಇದೆ, ಏನಿದೆ ಅವಳು ದುಡ್ದು ಹಾಕೋದು ಏನಿದೆ. ಈಗ ನಾನ್ ದುಡಿಯೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮನೆ ನಡೀತಲ್ಲ. ಇವತ್ತಿಗೂ ನನ್ನ ಗಂಡ ನೀನ್ ಎಷ್ಟು ದುಡ್ದೆ, ಏನ್ ಮಾಡಿದೆ, ₹1 ಯಾವತ್ತೂ ಕೇಳಲ್ಲ. ಅದು ಕೊಡದೆ ಅವ್ರದ್ದು ನನಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಮತ್ತೆ, ಆಯ್ತಾ. ಇಷ್ಟೊಂದು ತಂಗ ಪಾಕೆಟ್ ಮನಿ ಕೊಡ್ತಾರೆ, ಯಾವತ್ತೂ ಏನೂ ಕೇಳಲ್ಲ. ಈ ತರದೆಲ್ಲ ಸಮಸ್ಯೆಗಳನ್ನ ಕೇಳಿ ಕೇಳಿ ನಮ್ಮ ಅಮ್ಮಂಗೂ ಪಾಪ ತುಂಬಾ ಬೇಜಾರಾಗೋಯ್ತು. ಬಟ್ ಈ ಇನ್ನೂ ಹಳ್ಳಿ ಕಡೆ ಕೆಲವೊಂದ್ ಕಡೆ ಇಂಪ್ರೂವ್ ಆಗಿಲ್ಲ. ಕ್ಯಾಸ್ಟಿಸಮ್ ಅನ್ನೋದು ಇದ್ದೇ ಇದೆ. ಆಮೇಲೆ ಅವ್ರವ್ರಿಗೆ ಅವ್ರ ತಂದೆ ತಾಯಿದು ಒಂದು ಆಸೆ ಅಂದ್ರೆ ನಾವು ಅವ್ರು ಹೇಳ್ದಂಗೆ ಮದುವೆ ನಡೆಸ್ಕೊಡೋದು ಅಷ್ಟೇ, ಇನ್ನೇನು ನಾವು ಮಾಡ್ಕೊಡಕ್ಕಾಗಲ್ಲ ಅವ್ರಿಗೆ. ಸೊ ನಾನು ಹೇಳಿರೋ ಹುಡುಗನ ಮದುವೆ ಆಗಬೇಕು, ನಮ್ಮ ಕ್ಯಾಸ್ಟಲ್ಲೇ ಆಗಬೇಕು, ನನ್ನ ಫ್ಯಾಮಿಲಿ ಉಳಿಬೇಕು, ಅಥವಾ ನನ್ನ ಕಲ್ಚರ್ ಉಳಿಬೇಕು. ಅವ್ರದ್ದೇನೋ ಒಂದು ಪದ್ಧತಿಗಳಿರುತ್ತೆ, ಅದು ತಪ್ಪು ಅನ್ನೋಕ್ಕೂ ಆಗಲ್ಲ, ಸರಿ ಅನ್ನೋಕ್ಕೂ ಆಗಲ್ಲ. ಹಂಗಾದ್ಮೇಲೆ ನನ್ನ ಅಮ್ಮಂಗೆ ಇವ್ರು ಮುಂಚೆಯಿಂದನೂ ತುಂಬಾ ಇಷ್ಟ. ಸ್ಟಿಲ್ ನಾನು ಡಿಗ್ರಿ ಇದ್ದಾಗಲೇ ನಮ್ಮ ಮನೆಗೆಲ್ಲ ಬರೋರು, ತುಂಬಾ ಹೆಲ್ಪಿಂಗ್ ನೇಚರು. ನಮ್ಮಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ನಮ್ಮ ತಾತನ ಕರ್ಕೊಂಡು ಹೋಗೋದು, ಆಮೇಲೆ ಬುಕ್ಸ್ಗಳು, ನೋಟ್ಸ್ಗಳು ಪ್ರತಿಯೊಂದು ನಾನು ಓದ್ತಿರ್ಲಿಲ್ಲ ಸರಿಯಾಗಿ, ಓದು ಅಂತ ನಂಗೆ ಮೋಟಿವೇಟ್ ಮಾಡೋದು. ಅದೆಲ್ಲದನ್ನು ನಮ್ಮಮ್ಮ ನೋಡಿದ್ರು. ನಮ್ಮಮ್ಮ ಕೊನೆಗೆ ಒಂದೇ ಒಂದು ಪ್ರಪೋಸಲ್ ಇಟ್ಟು, ನೀನ್ ಯಾಕೆ ಶಿವನ್ ಮದುವೆ ಆಗಬಾರ್ದು, ಮದುವೆ ಆದ್ರೆ 100% ಚೆನ್ನಾಗಿರ್ತೀಯ, ಎಲ್ಲರೂ ದುಡ್ಡಲ್ಲೇ ಅಳಿತಾರೆ, ಎಲ್ಲಾರು ದುಡ್ಡಿರೋರ್ನೇ ಮದುವೆ ಆದ್ರೆ ದುಡ್ಡಿಲ್ದ್ರು ಮದುವೆ ಆಗೋದು ಯಾರು. ನಮ್ಮಮ್ಮನ ಮಾತಿದಾಗಿತ್ತು, ಆಯ್ತಾ. ಸೊ ನನ್ಗೆ ಫೈನಲ್ ಆಗಿ ಅದು ಒಂದೇ ಅನ್ಸುದು, ಹೌದಲ್ವಾ, ಎಲ್ರು ಆಸ್ತಿ ನೋಡ್ತಾರೆ, ಹುಡುಗಿರ್ ಮದ್ವೆ ಆಗ್ಬೇಕಾದ್ರೆ ಯಾವ ಕಾರ್ ಇದೆ ನೋಡ್ತಾರೆ, ಯಾವ ಬಂಗ್ಲೆ ಇದೆ, ಎಷ್ಟು ಎಕರೆ ಆಸ್ತಿ ಇದೆ ಅಂತ ನೋಡ್ತಾರೆ. ಆದ್ರೆ ನಮ್ಮಮ್ಮಿ ಏನೂ ನೋಡ್ಲಿಲ್ಲ. ಹುಡ್ಗ ಒಳ್ಳೆಯವನ, ನಿನ್ನನ್ ಚೆನ್ನಾಗಿ ನೋಡ್ಕೊಳ್ತಾನ, ನೀನ್ ಅವನ ಜೊತೆ ಇದ್ರೆ ಖುಷಿಯಾಗಿರ್ತೀಯ, ನಿನ್ನ ಕೆಲ್ಸಕ್ಕೆ ಅವನಿಂದ ಗೌರವ ಸಿಗ್ತಿದ್ಯಾ. ಅಂಡ್ ಅವ್ರು ನೋಡಿದ್ದು ಅದನ್ನೇ ಆಗಿತ್ತು. ಅಂಡ್ ಅಮ್ಮ ಹೇಳ್ದಂಗೆ ನಾನು ಏನೂ ಮಾತಾಡ್ಲಿಲ್ಲ, ಏನೂ ಕೇಳಲಿಲ್ಲ. ಸ್ಟಿಲ್ ಆ ಟೈಮಲ್ಲಿ ಸ್ಟ್ರಗಲ್ ಇತ್ತು ಲೈಫು. ಬಟ್ ಈ ಟೈಮಲ್ಲಿ ಇವ್ರು ಹೆಂಗ್ ಬೆಳೆದ್ರೋ ನನ್ಗೆ ಗೊತ್ತಿಲ್ಲ. ನನ್ನನ್ನು ನಿಜವಾಗ್ಲೂ ಮಹಾರಾಣಿಗಿಂತ ಜಾಸ್ತಿ ಇಟ್ಟಿದ್ದಾರೆ ನಮ್ಮ ಮನೇಲಿ. ಹೌದು, ನೋಡಿದ್ರೆ ಗೊತ್ತಾಗತ್ತೆ, ಮಹಾರಾಣಿ ಅರಮನೆ ಎಷ್ಟು ದೊಡ್ಡ ಮನೆಗೂ ನಾವು ಬಾಡಿಗೆ ಕಟ್ಕೊಂಡು, ಅತ್ತೆ ಇಲ್ಲ, ಮಾವ ಇಲ್ಲ, ರಿಲೇಟಿವ್ಸ್ ಬರಲ್ಲ, ಆಲ್ಮೋಸ್ಟ್ ತುಂಬಾನೇ ಬಾಡಿಗೆ ಕಟ್ತೀವಿ. ಬಟ್ ಇವ್ರು ಬೆಳಗ್ಗೆ ಹೋದ್ರೆ ಒಂದೊಂದ್ಸಲ ರಾತ್ರಿನೇ ಮನೆಗೆ ಸೇರೋದು. ಇಡೀ ನನ್ನ ಮಗ ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಇಡೀ ಮನೆಗೆ ನಾನು ಒಬ್ಳೆ ರಾಣಿ ತರ, ಮಧ್ಯಾಹ್ನ ಮೇಲೆ ನಾನು ನನ್ನ ಮಗ ಇಬ್ಬರೇ ಇಷ್ಟು ದೊಡ್ಡ ಮನೆಗೂ ಇರ್ತೀವಿ ನಾವು. ನನಗೆ ಅದೇ ಅನ್ಸತ್ತೆ, ನಮ್ಮ ಮಮ್ಮಿ ನಂಗೆ ನಿಜವಾಗ್ಲೂ ನನ್ಗೆ ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ಬೇಕು. ಆ ಟೈಮಲ್ಲಿ ನಾನು ಬೇರೆಯವ್ರ ತರ ಆಸ್ತಿ ಇರ್ಬೇಕು, ಮನೆ ಇರ್ಬೇಕು, ಬಂಗ್ಲೋ ಇರ್ಬೇಕು, ಕಾರ್ ಇರ್ಬೇಕು ಅಂತ ನೋಡಿದ್ರೆ ನಂಗೆ ಇಷ್ಟು ಸುಖವಾದ ಲೈಫ್ ಸಿಕ್ತಿರ್ಲಿಲ್ಲ. ಅವ್ರಲ್ಲಿ ಇನ್ನೇನೋ ಕೊರತೆ ಇರ್ತಿತ್ತು ಪೂಜಾ. ಈಗ ಹಂಗಿರೋರ್ಗೆ ಹುಡುಗಿ ಕೆಲಸ ಬಿಡ್ಬೇಕು, ಅವಳು ಬರೀ 3 ಮನೇಲೆ ಮಾಡ್ಕೊಂಡಿರ್ಬೇಕು. ಆತರ ನನಗೂ ಪ್ರಪೋಸಲ್ ಬಂದಿದೆ, ವಿಡಿಯೋ ಬಿಡ್ಬೇಕು ಅಂತ. ಹೌದು, ಈಗ ಎಷ್ಟು ನೋಡಿ, ಇದಕ್ಕೂ ಮುಂಚೆ ಬಂದಿದ್ದು ಒಂದು ಲಾಯರ್ ಪ್ರಪೋಸಲ್. ಒಂದೇ ಕೆಲಸ, ವೃತ್ತಿ ಒಂದೇ, ಭಾವನೆಗಳು ಬೇರೆ, ಫ್ಯಾಮಿಲಿ ಬೇರೆ, ಕುಟುಂಬ ಬೇರೆ, ಎಷ್ಟು ವ್ಯತ್ಯಾಸ. ನಾನ್ ಮದ್ವೆ ಆಗಿದ್ದು ಮತ್ತೆ ಲಾಯರ್ ಹುಡುಗನೇ. ಹೌದು, ಸೊ ಎಷ್ಟು ವ್ಯತ್ಯಾಸ ಇದೆ. ಅಂಡ್ ಅವ್ರು ಕೊಡೋ ರೆಸ್ಪೆಕ್ಟೇ ಬೇರೆ ನನ್ಗೆ. ಅಂಡ್ ಎಷ್ಟು ಚೆನ್ನಾಗಿ ನೀವು ನಂಬಲ್ಲ, ನಾನು ತುಂಬಾ ಜನ ಗಂಡಸರನ್ನ ನೋಡಿದೀನಿ, ಹೆಂಡತಿ ಅನ್ನೋಳು ಕೆಲಸದೊಳಗಿಂತ ಕಡೆ ಹೋಗೆ ಬಾರೆ ಅವಳು ಇರೋದೇ ಮಾಡಕ್ಕೆ, ನನ್ನ ಫ್ಯಾಮಿಲಿಗೆ ಮಾಡಕ್ಕೆ, ನನ್ನ ಫ್ಯಾಮಿಲಿಯವ್ರು ಬಂದಾಗ 3 ಹೊತ್ತು ಬೇಯಿಸಾಕಿ. ಬಟ್ ಇವತ್ತಿನ ತನಕ ಸ್ಟಿಲ್ ಅವ್ರ ಫ್ಯಾಮಿಲಿಯವ್ರು ಬರ್ತಾರೆ, ಎಲ್ಲೇ ಬರ್ತಾರೆ, ನಾನು ಎಲ್ಲೂ ಬಿಟ್ಕೊಡಲ್ಲ. ನಮ್ಮತ್ತು ಡೇ 1 ಸ್ಟಾರ್ಟಿಂಗ್ ಮದ್ವೆದಾಗ ಅಡ್ಗೆನೇ ಸರಿ ಬರ್ತಿರ್ಲಿಲ್ಲ, ಯಾರೇ ಮನೆಗೆ ಬಂದ್ರು ಮಾಡಾಕ್ಬಿಟ್ಟು ಸಾಕಾದಾಗ ಮಾಡಿದಾಳೆ. ಬಟ್ ಆ ಗುಣ ನಿಮ್ಮನ್ನ ಬೆಳೆಸೋದಿದೆಲ್ಲ ತುಂಬಾ ವೆರಿ. ನಾನು ಎಷ್ಟು ಕಲ್ತಿದ್ದೀನಿ ಅಂದ್ರೆ ಅದರಿಂದ ನಾಳೆಯಿಂದ ನನ್ನ ಗಂಡಂಗೆ ತೊಂದರೆ ಕೊಡಬಾರ್ದು, ನಾಳೆಯಿಂದ ನಾನು ಮಾಡ್ಬಿಡ್ಬೇಕು ಅವ್ರಿಗೆ. ಸ್ಟಿಲ್ ಆ ತರ ನಿಮ್ಗೆ ಕೆಲವೇ ವ್ಯಕ್ತಿಗಳು ನಿಮಗೇನು ಎಷ್ಟು ನಿದ್ದೆ ಮಾಡ್ತಿದೆ ಗೊತ್ತಾ ಪೂಜಾ, ನನ್ ಸ್ಟಿಲ್ ಮನೇಲಿ ಇರೋ ನೆಂಟರು ಬಂದಿದ್ದಾರೆ ಗೊತ್ತಾಗ್ತಿರ್ಲಿಲ್ಲ.
ಅಂದ್ರೆ ಯಂಗ್ ಏಜ್ ಅಲ್ಲ, ಅಂದ್ರೆ ಬೆಳಿಗ್ಗೆ ತಿಂಡಿ ಮಾಡಬೇಕು ಅನ್ನೋದು ನಂಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಮತ್ತಷ್ಟು ಆರ್ಥೋಡಾಕ್ಸ್ ಫ್ಯಾಮಿಲಿಲಿ ನಮ್ಮಮ್ಮ ನನಗಷ್ಟು ಹೊಡೆದು ಬಡದು ಎಲ್ಲ ಮಾಡಿ ಕಲ್ಸೋ, ನಿದ್ದೆ ಬಿಡಕ್ಕೆ ಆಗ್ತಿರ್ಲಿಲ್ಲ. ಅದೇ ನನ್ನ ಗಂಡ ಎದ್ಬಿಟ್ಟು ಮಾಡಿ ರೆಡಿ ಇಟ್ಟಿರೋರು. ಯಾರೋ ಬರ್ತಾರೆ ಅಂತಂದ್ರೆ ಪ್ರತಿ ಒಂದು ವಿಷಯದಲ್ಲೂ ನನ್ನ ಕಾಪಾಡೋರು. ಫ್ಯಾಮಿಲಿಯವ್ರು ಬರ್ತಾರೆ ಅಥವಾ ಅವ್ರ ಮನೆಗಳಿಗೆ ನಾನು ಹೋಗ್ತೀನಿ ಅಂದ್ರೆ ನನಗೆ ಅವ್ರ ಮನೆ ಅಡುಗೆ ಹೊಂದ್ಕೊಳಕ್ ಆಗ್ತಿರ್ಲಿಲ್ಲ, ಬಂದು ತಟ್ಟೆ ಹಾಕೊಂಡ್ ಕೊಡೋದು. ಆ ಥರದ್ದು ಎಷ್ಟು ವಿಷಯದಲ್ಲಿ ಅಂದ್ರೆ ಬಹುಶಃ ನಾನು ತುಂಬಾ ಗ್ರೇಟ್ ಅಂತ ಅನ್ಕೋತೀನಿ. ಈ ತರ ಅಂದ್ರೆ ತುಂಬಾ ಕಷ್ಟ, ಈ ತರ ಕುಡಿದು ಬಂದು ಹೊಡಿಯೋರು ಇದಾರೆ, ಎಷ್ಟೊಂದ್ಸಲ ವಾದ ಮಾಡ್ತೀಯ ಅಂತ ಅಂದ್ರೆ ಕಟ್ಕೊಂಡಿರ್ತಾರೆ. ಹೊರಗಡೆ ಮಾತ್ರ ಹೆಂಡತಿಗೆ ಒಂದ್ ಪೈಸಾ ಬೆಲೆನೇ ಇರಲ್ಲ. ಬಟ್ ಲೋಕಾಚಾರಕ್ಕೆ ಸಂಸಾರ ಮಾಡೋದಂತಾರಲ್ಲ, ನಾನು ಆತರ ಫ್ಯಾಮಿಲಿನೂ ನೋಡಿದೀನಿ. ಲೋಕಾಚಾರಕ್ಕೆ ಅವಳು 2 ಮಕ್ಳನ್ನ ಹಡ್ದಿದ್ದಾಳೆ. ಅವಳು ಒಂದು ಫ್ಯಾಮಿಲಿ, ನನಗೊಂದು ನೇಮು ಫೇಮ್ ಇದೆ, ನಾನು ಅವ್ರ ಜೊತೆ ಜೀವನ ಮಾಡಬೇಕು. ಎಷ್ಟೋ ಸೆಲೆಬ್ರಿಟಿಗಳ ಲೈಫಲ್ಲಿ. ಸೊ ಅವಳು ನನಗೆ ಹೆಂಡತಿ, ಮನೆಗೆ ಹೋದಾಗ ಒಬ್ಳು ಹೆಂಡತಿಯಾಗಿ ಏನು ಬೇಯಿಸಾಕ್ಬೇಕು, ಮಾಡಾಕ್ಬೇಕು, ನೋಡ್ಕೋಬೇಕು. 2 ಮಕ್ಳನ್ನು, ನನ್ನ ಮಕ್ಕಳಿಗೆ ಅವಳು ತಾಯಿ ಅಷ್ಟೇ. ಬಟ್ ಯಾವತ್ತೂ ಇವ್ರು ನನ್ನ ಮಗನಿಗೆ ಒಂದು ತಾಯಿ ಅಂತ ಕನ್ಸಿಡರ್ ಹಂಗೆ ಮಾಡೋದಿಲ್ಲ. ಅವಳು ಅಂದರೆ ನಮ್ಮನ್ನು ಹೆಂಗೆ ಮಲಗಿಸ್ಕೊಂಡ್ಬಿಡ್ತಾರೆ ನೀವು ನಂಬಲ್ಲ. ಈ ಟ್ರೈನಲ್ಲಿ ಹೋದಾಗ ಒಂದು ಕಡೆ ಮಗು ಮಲಗಿರುತ್ತೆ, ಒಂದು ಕಡೆ ಅದು ನನಗೆ ಒಂದ್ಸಲ ಪಾಪ ಇವನಿಗೊಂಥರ 2 ಮಕ್ಳ ತರ ಸ್ಟಿಲ್ ಈ ಕಡೆ ಭುಜದ ಮೇಲೆ ನಾನು ಇರ್ತೀನಿ, ಆ ಕಡೆ ಭುಜದ ಮೇಲೆ ಮಗು. ನಮ್ಮ ಇನ್ನೊಂದು ಅಪ್ಪನ ಸ್ಥಾನವನ್ನ ತುಂಬ್ತಾರಂತೆ ಗಂಡ ಆದವರು. ಎಕ್ಸಾಕ್ಟ್ಲಿ. ನಾನು ನನ್ನ ತಂದೆಯಿಂದ ಅಷ್ಟೊಂದೆಲ್ಲ ನಾನು ಯಾವತ್ತೂ ಆ ಪ್ರೀತಿ, ಬಹುಶಃ ಅದಕ್ಕೆ ಅನ್ಸತ್ತೆ ದೇವ್ರು ನನಗೆ, ಅಂದ್ರೆ ನನಗೆ ತುಂಬಾ ಕೊರತೆ ಇತ್ತು. ನನ್ನ ಅಮ್ಮನ ಹತ್ರ ನೀವು ನಂಬಲ್ಲ, 20 years ನಾನು ಸ್ಟಿಲ್ ಜಗಳ ಆಡಿದ್ದೀನಿ. ಅಂದ್ರೆ ಯಾಕೆ ಇವ್ರು ಹಿಂಗೆ, ನಾನು ಬೇರೆಯವ್ರ ತಂದೆನ ನೋಡಿ ಕಂಪೇರ್ ಮಾಡ್ತಿದ್ದೆ. ಅದನ್ನ ನನಗೆ ಈಗ ಅರ್ಥ ಆಗ್ತಿದೆ, ನಾನು ಕಂಪೇರ್ ಮಾಡಿ ತಪ್ಪು ಮಾಡಬಾರ್ದಿತ್ತು. ಯಾಕಂದ್ರೆ ಎವ್ರಿ ಕ್ಯಾರೆಕ್ಟರ್ ಇಸ್ ಡಿಫ್ರೆಂಟ್. ನನ್ನ ತಂದೆ ಬೆಳೆದ್ರದ್ದು ಯಾವ ಅಟ್ಮಾಸ್ಫಿಯರ್ ಇತ್ತು, ಅವ್ರು ಬೆಳೆದ್ರದ್ದು ಏನ್ ಕಲ್ಚರ್ ಇತ್ತು, ಅವ್ರು ಹಂಗಿದ್ರು ಅಲ್ವಾ. ಸೊ ಇವ್ರು ಬೆಳೆದಿರೋ ಕಲ್ಚರೇ ಬೇರೆ ಆಗಿತ್ತು. ನಾನು ಅದನ್ನ ಪ್ರತಿಯೊಂದನ್ನು ನನ್ನ ತಾಯಿಗೆ ಗುಳಹಿಕೋತಾ ಇದ್ದೆ, ಇವ್ರು ಯಾಕೆ ಹಿಂಗೆ, ಬೇರೆಯವ್ರ ತಂದೆ ಯಾಕೆ ಹಂಗೆ ಅಂತ. ಬಟ್ ನನಗೆ ಈಗ ಅನ್ಸುತ್ತೆ, ನನ್ನ ಅಮ್ಮಂಗೆ ಹತ್ರ ಕೇಳಿ ನಾನು ತಪ್ಪು ಮಾಡಿಬಿಟ್ಟೆ, ಕೇಳಬಾರ್ದಾಗಿತ್ತು. ಅಲ್ಲಿ ನಾನು ಯಾವ ಥರ ಪ್ರೀತಿ ಪ್ರತಿಯೊಂದನ್ನು ನಾನು ಏನು ನೋಡಿಲ್ವೋ, ನೀವು ನಂಬಲ್ಲ, ಸ್ಟಿಲ್ ಒಂದು ಹಬ್ಬಕ್ಕೆ ಒಂದು ಬಳೆ, ಒಂದು ಹೂವೆಲ್ಲ ಬಂದ್ಬಿಡುತ್ತೆ. ಹೌದಾ? ಆಮೇಲೆ ಏನಾದ್ರು ತಗೋತೀಯ ಹಬ್ಬಕ್ಕೆ ಅಂದ್ರೆ ಅದು ಎಷ್ಟು ಪ್ರೀಶಿಯಸ್ ಅಂದ್ರೆ, ಇವ್ರದ್ದು ಅಣ್ಣನ ಮನೆಗೆ ಹೋಗ್ತೀವಿ, ನಾಗರ ಪಂಚಮಿಲಿ ಒಂದಿಷ್ಟು ಬರುತ್ತೆ ನನ್ಗೆ, ಉಂಡೆ ಅಲ್ಲಿಂದ ಉಡಿ ಎಲ್ಲ ಬರುತ್ತೆ. ಅದನ್ನ ಎಷ್ಟು ಚೆನ್ನಾಗಿ ಕಾಸು ಅಂದ್ರೆ ಅವ್ರು ಕಳಿಸಿರ್ತಾರೆ ಪ್ರತಿಯೊಂದು. ಅಂದ್ರೆ ನಾನು ಅದೇ ಅನ್ಕೊಳ್ಳೋದು, ನಾನು ಯಾವತ್ತೂ ದುಡ್ಡಿನ ಹಿಂದೆ ಅಥವಾ ನಾನೇನು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾನು ಇಷ್ಟೇ ದುಡ್ಡು ಮನೇಲಿ ಇರ್ಬೇಕು ಅಂತ ನಾನು ಯಾವತ್ತೂ ಕೇಳಿಲ್ಲ. ನಂಗೆ ಆಸೆನೇ ಇಲ್ಲ. ನಂಗೆ ಏನ್ ಗೊತ್ತಾ, ನಂಗೆ ನೆಮ್ಮದಿ ಇರ್ಬೇಕು. ನಂಗೆ ನೆಮ್ಮದಿ ತುಂಬಾ ಇಂಪಾರ್ಟೆಂಟ್, ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ನಾನೇನು ಇದೆಲ್ಲ ನಂಗೆ ಎಕ್ಸ್ಪೆಕ್ಟ್ ಮಾಡದೆ ಸಿಗೋದು ಅಂತಲ್ಲ ಲೈಫಲ್ಲಿ. ನೀವು ನಂಬಲ್ಲ, ಪ್ರತಿ ಸಲ ಒಂದು ಇಯರಿಂಗ್ದು ಸೇಲು ಎಕ್ಸಿಬಿಷನ್ ಏನೋ ಹಾಕ್ತಾರೆ, ನಂಗೆ ಅದೆಲ್ಲ ಏನೇನೋ ಇಷ್ಟ ಆಗಿರುತ್ತೆ. ಪ್ರತಿ ಒಂದು ಮಾರ್ಚ್ ಕಾಲ್ ಬರುತ್ತೆ ನಂಗೆ ಇವರಿಂದ. ಅದು ಹಾಕೋ ತಕ್ಷಣ ಮೆಸೇಜ್ ನೋಡಿದಾಗ, ತಗೋತಿಯಾ, ಹೋಗ್ತೀಯ ಇವಾಗ, ನಾನು ಇಲ್ಲ ಮಗನ್ ಅಂದ್ರೆ ಆ ತರ ಪ್ರತಿಯೊಂದು ನನಗೆ ಗೊತ್ತು, ನಂಗೆ ಏನ್ ಇಷ್ಟ ಕಷ್ಟ ಅಂತಂದ್ಬಿಟ್ಟು ಅಲ್ಲಿಂದ ಒಂದು ಕಾಲ್ ಬರ್ತಿದ್ ಬೇಕಾ ಹಂಗೆ. ನಾವು ಒಂದೊಂದ್ಸಲ ಕೆಲವೊಂದು ಏನು ಕೇಳಿರಲ್ಲ, ಸರ್ಪ್ರೈಸ್ ಆಗಿ ಒಂದೊಂದು ಮನೆಗೆ ಬಂದಿರುತ್ತೆ ಕೆಲವೊಂದು ಸ್ವೀಟ್ಗಳು ಆ ಥರದ್ದೆಲ್ಲ. ಸಣ್ಣ ಪುಟ್ಟ ವಿಷಯದಲ್ಲೂ ನಾನು ಇವ್ರನ್ನ ನೋಡಿ ಕಲ್ತಿದ್ದೀನಿ. ನಂಗೆ ಈ ತರ ಖುಷಿ ಪಡೋಕೆ ಬರ್ತಿರ್ಲಿಲ್ಲ, ಯಾಕಂದ್ರೆ ನಾನು ಬೆಳೆದಿದ್ದು ಹಂಗಿತ್ತು. ಅಂದ್ರೆ ನಮ್ಮ ತಂದೆನೂ ಹಂಗೆ ಇದ್ರು. ಏನೋ 3 ಊಟ ಮಾಡ್ಬೇಕು, ನಂಗೆ ಹಂಗ ಅದನ್ನ ನೋಡಿ ನೋಡಿ ನಂಗೆ ಇವ್ರು ತರೋದು, ಎಕ್ಸ್ಪ್ರೆಸ್ ಮಾಡೋದು, ನನ್ನ ಮಗ ಖುಷಿ ಪಡೋದು, ಅದ್ ನೋಡಿ 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 ಅಂಡ್ ನನ್ನ ಹತ್ರ ಇವಾಗ ಇವ್ರ ತರ ಆಗೋಗ್ಬಿಟ್ಟಿದೀನಿ. ನಮ್ ದಾವಣಗೆರೆ ಹುಡುಗರು ಎಷ್ಟು ಒಳ್ಳೆಯವ್ರು ನೋಡಿ ಮೇಡಮ್. ಅಫ್ಕೋರ್ಸ್, ಅದಕ್ಕೆ ಅಷ್ಟಿಲ್ದೆ ಹೇಳ್ತಾರ ಅಲ್ವಾ, ಮೆಲ್ಟಿಂಗ್ ಹಾರ್ಟೆಡ್ ಪೀಪಲ್ ಅಂತ. ಟ್ರೂ. ಅದು ನಮ್ ಭಾವ ಕೂಡ ಎಷ್ಟು ಮೆಲ್ಟಿಂಗ್ ಅಂದ್ರೆ, ನೀವು ನಾನ್ ಆಕ್ಚುಲಿ ಅಷ್ಟು ಉಂಡೆ ತಿನ್ನಲ್ಲ ಅಂತ ಗೊತ್ತು, ಆದ್ರೂ ಬರುತ್ತೆ ಒಂದು ನಾಗರ ಪಂಚಮಿ ಟೈಮಲ್ಲಿ, ನೀವು ನಂಬಲ್ಲ, ಒಂದಿಷ್ಟು ಎತ್ತರ ಇರತ್ತೆ ಬಾಕ್ಸ್, ಆದ್ರೂ ತುಂಬಾ ಮಂಡಕ್ಕಿ ನನ್ನ ಮಗನ್ಗೆ ನನಗೆ ಸೇರಿ ಕಳ್ಸಿರ್ತಾರ ಅಲ್ಲಿಂದ. ನಿಜವಾಗ್ಲೂನು ಅವಾಗ ಅನ್ಸತ್ ನನ್ಗೆ ಎಷ್ಟು ಲಕ್ಕಿ ಅಲ್ಲ ಇವ್ರ ಮಧ್ಯ ಎಲ್ಲ, ಎಷ್ಟೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಿದೆ. ನಾನು ಯಾವ್ದ್ರ ಹಿಂದೆನೋ ಹೋಗಿದ್ರೆ, ನನ್ನ ಅಮ್ಮ ಹೇಳಿದ್ದನ್ನ ನಾನು ತಗೊಳ್ದೆ ಹೋಗಿದ್ರೆ, ನನ್ನ ಲೈಫಲ್ಲಿ ಏನೆಲ್ಲ ಮಿಸ್ ಮಾಡ್ಕೋತಿದ್ದೆ.